ಕಾಯ್ತಿಲ್ಲ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ DK ಬ್ಲಾಗರ್. ನಾವು ಈ ವಿಡಿಯೋದಾಗ ಏನು ತೋರ್ಸಾತೇವೆ ಅಂದ್ರೆ ನಮ್ಮ ಬೆಳಗಾವಿದಲ್ಲಿರುವ ಝೂ ಐತಿ. ಇಲ್ಲಿದ್ದ ಬೆಳಗಾವಿನಾಗ ಕಿತ್ತೂರು ರಾಣಿ ಚೆನ್ನಮ್ಮ ಝೂ ಅಂತ ಇದ್ರ ಹೆಸರು ಐತಿ. ಇವತ್ತು ಇಲ್ಲಿ ಒಳಗೆ ಯಾವ್ಯಾವ ರೀತಿ ಪ್ರಾಣಿ ಇಟ್ರ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಅಂತ, ಮತ್ತು ಝೂ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಬನ್ನಿ. ಮತ್ತು ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟೇನಿ. ಮತ್ತು ಧಾರವಾಡದಿಂದ ಇದು 91 ಕಿಲೋಮೀಟ್ರ್ ಐತಿ. ನೀವು ಒಂದು ಸಲ ವಿಸಿಟ್ ಮಾಡಿ. ಈಗ ಒಳಗಡೆ ಹೋಗೋಣ ಅಂತ ಬನ್ನಿ. ನೋಡ್ಬೋದು ಇಲ್ಲಿ ಟಿಕೆಟ್ ಕೊಟ್ರೆ ಇಲ್ಲಿ ಒಬ್ಬರಿಗೆ 60 ರೂಪಾಯಿ ಅಂತ, ಸಣ್ಣ ಹುಡುಗರಿಗೆ ಆದ್ರೆ 30 ಅಂತ. ಈಗ ನೋಡೋಣ ಬನ್ನಿ ಒಳಗಡೆ. ಸ್ಟಾರ್ಟಿಂಗ್ ಒಂದು ಪ್ರಾಣಿ ಐತಿ ಇಲ್ಲಿ ನೋಡ್ಬೋದು, ಸಿಲ್ವರ್ ಪ್ರೆಸೆಂಟ್ ಅಂತ. ಇದು ಯಾವುದು ಗೊತ್ತಿಲ್ಲ ನನಗೂ, ನೋಡಕ್ಕೆ ಕೋಳಿ ಇದ್ದಂಗೆ ಐತಿ. ಇಲ್ಲಿ ನೋಡ್ಬೋದು ಇಲ್ಲಿ ಈಗ ಅಲ್ಲಿ ನೋಡಿದ್ರಲ್ಲ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಏನೈತೆ ಅಂದ್ರೆ ಇಲ್ಲಿ ನವಿಲ್ ಐತಿ. ನೀವು ಅಲ್ಲಿ ನೋಡ್ಬೋದ, ಇಲ್ಲೊಂದು ಐತಿ. 3 ನವಿಲ್ ಇಟ್ರಿ ಇಲ್ಲಿ. ಪ್ರಾಣಿ ನೀವಾಗ ಗುರ್ತಿಡ್ಬೇಕಾ, ಇಲ್ಲಿ ಹೆಸರು ಮೆನ್ಷನ್ ಇಲ್ಲ. ಇಲ್ಲಿ ಇವೆಲ್ಲ ಕಾಡು ಕೋಳಿ ಅಂತ ಇಲ್ಲಿ ಕಾಣಿಸೋದೈತಿ. ಒಟ್ಟ 3 ಅದಾವ. ಈಗಾಗಲೇ ನೋಡಿದ್ರಲ್ಲ, ಅವು ಸ್ವಲ್ಪ ಕಾಡು ಕೋಳಿದ್ದು, ನವಿಲಿದ್ದು, ಮತ್ತು ಯಾವ್ಯಾವ್ದು ಅಲ್ಲ ತೋರಿಸಿದ್ನಲ್ಲ. ಈಗ ಮತ್ತು ಇಲ್ಲಿ ಇನ್ನಷ್ಟು ಮುಂದೆ ಅದಾವ. ಇಲ್ಲಿ ಯಾವ್ಯಾವ ಅದಾವ ಅಂತ ಈಗ ನೋಡೋಣ ಅಂತ ಈಗ ಹೊಂಟೇವಿ. ಟಿಕೆಟ್ ಆಗಲೇ ಹೇಳಿದಂಗೆ 60 ರೂಪಾಯಿ ಐತಿ. ಇಲ್ಲಿ ನೀವು ಬರ್ಬೋದು. ಧಾರವಾಡದಿಂದ 91 ಕಿಲೋಮೀಟ್ರ್ ಇದೆ. ಮತ್ತು ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟೇನಿ. ನೀವು ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಈಗ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಯಾವ ರೀತಿ ಪ್ರಾಣಿ ಇದಾವ ಅಂತ ತೋರಿಸ್ತೀನಿ ಅಂತ ಬನ್ನಿ. ಇದು ನೋಡಿ ಇಲ್ಲಿ ಕಾಣಿಸತೈತಲ್ಲ, ಯಾವುದೋ ಈಮೋ ಅಂತ ಪ್ರಾಣಿ ಹೆಸರ. ಅಲ್ಲಿ ನೋಡ್ಬೋದು, ಅದ್ರ ಡೀಟೇಲ್ಸ್ ಕೊಟ್ಟಾರ. ಇಲ್ಲಿ 2 ಕೂತ ನೋಡಿ, ಇಲ್ಲೇ ಸನೇಕ. ಇಲ್ಲಿ ಮುಂದೆ ಜಿಂಕೆ ಅದಾವಂತ ಇಲ್ಲಿ ಇದನ್ನು ಬೋರ್ಡ್ ಮೇಲೆ ಹಾಕ್ಯಾರ. ನೋಡೋಣ, ಅಲ್ಲಿ ಕಂಡ್ರೆ ಚಲೋ. ಯಾಕಂದ್ರೆ ಇವು ಸ್ವಲ್ಪ ಆಗಲೇ ತೋರಿಸಿದ್ನಲ್ಲ, ಅವು ಅಲ್ಲೇ 4 ಹೋದಲ್ಲಿ ಅಲ್ಲಿ ಎಲ್ಲಿ ಮಟ್ಟ ಹೋಗಕ್ಕೆ ಬಿಡ್ತಾರ. ಅಲ್ಲಿ ಅದ್ರ ಸನೇಕ ಕೂತಿದ್ದವ, ಅದಕ್ಕೆ ಕ್ಯಾಮ್ರಾದಾಗ ಕರೆಕ್ಟ್ ಕಂಡೈತಿ. ಇವು ಸ್ವಲ್ಪ ಇಲ್ಲೇ ಗೇಟ್ ಕಡೆನ ಕೂತಿದ್ದು ಅಂದ್ರೆ ಅದು ಚಲೋ ಆಗ್ತದೆ ಸ್ವಲ್ಪ ಅವ್ನು ತೋರ್ಸಾಕ. ಇಲ್ಲಿ ನೋಡ್ಬೋದು, ಇಲ್ಲಿ ಜಿಂಕೆ ಅದಾವ 2. ಇಲ್ಲೇ ನೋಡತ್ತ ನೋಡಿಲಿ, ಇಲ್ಲೇ ನೋಡ್ಬೋದು ನೀವು. ಬನ್ನೀಗ ಮುಂದೆ ಹೋಗೋಣ, ಮತ್ತು ಯಾವ್ಯಾವ ರೀತಿ ಇದೆ ಅಂತ, ಯಾವ ಪ್ರಾಣಿ ಅದಾವ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಜಿಂಕೆ ಅದಾವ ನೋಡ್ಬೋದು. ಇಲ್ಲೆಷ್ಟು ಪ್ರಾಣಿಗಳಿವೆ. ಇದ್ರ ಹೆಸರು ಕೃಷ್ಣ ಮುರ್ಗ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ ಬರ್ದಾರ. ಅಲ್ಲಿ ದೂರ ಅದಾವ ನೋಡಿ, ಅಲ್ಲಿ ಕಾಣಿಸದವ. ಮತ್ತು ಇಲ್ಲೇ ಒಂದೈತಿ ಗಿಡದಿಂದ. ಅದರ ಡೀಟೇಲ್ಸ್ ನೋಡ್ಬೋದು, ಇಲ್ಲಿ ಐತಿ ನೋಡ್ಬೋದು. ಇಲ್ಲಿ ಚುಕ್ಕಿ ಜಿಂಕೆ ಅಂತ ಇದ್ರ ಹೆಸರು. ನೋಡೋಣ ಬನ್ನಿ ಯಾವ ರೀತಿ ಇದಾವ ಅಂತ. ಇಲ್ಲಿ ಸುತ್ತಮುತ್ತಲು ಕಾಣುವಲ್ಲು, ಅಲ್ಲೊಂದು ಕಾಣತೈತಿ ದೂರ, ಕ್ಯಾಮ್ರಾದಾಗ ಕಾಣಿಸ್ತೈತಿ. ಇಲ್ಲಿ ನೋಡೋಣ ತಡಿ. ಇಲ್ಲಿ ಕಾಣಿಸತೈತಿ ನೋಡ್ರಿ, ಇಲ್ಲಿ ಇದು ಚುಕ್ಕಿ ಜಿಂಕೆ ಅಂತ ನೋಡ್ರಿ ಇದು. ಮತ್ತು ಇಲ್ಲೇ ತಳಗ ಕೂತಾವ್ರಿ. ಇಲ್ಲಿ ಅಷ್ಟೊಂದು ಕ್ಲಿಯರ್ ಕಾಣಿಸೋದಿಲ್ಲ ಕ್ಯಾಮ್ರಾದಾಗ, ಸ್ವಲ್ಪ ಜಾಸ್ತಿ ದೂರ ಕೂತಾವ. ಇಲ್ಲೊಂದು ಇದಷ್ಟು ಸ್ವಲ್ಪ ಕರೆಕ್ಟ್ ಕಾಣಿಸತೈತಿ. ಬನ್ನಿ ಈಗ ನೋಡೋಣ ನೆಕ್ಸ್ಟ್ ಯಾವುದಿದೆ ಅಂತ.
ನೋಡ್ರಿ ಇಲ್ಲಿ ಕರಡಿ ಐತಂತ, ಅದು ಭಾಳ ದೂರ ಕೂತೈತಿ. ಅಲ್ಲಿ ಕ್ಯಾಮ್ರಾದಾಗ ಕಾಣಿಸ್ತೈತಿಲ್ಲ ನೋಡಂತೇಳಿ, ಇಲ್ಲಿ ಕಾಣತೈತಿ ನೋಡ್ರಿ ಸ್ವಲ್ಪ ಈಗ ಮೂಮೆಂಟ್ ಆಗತೈತಿ ನೋಡ್ರಿ. ಅಲ್ಲಿ ಕರೆಕ್ಟ್ ಕಾಣ್ತೈತಿ, ಕರಡಿ ಅಂತ್ರಿ ಅದ. ಇಲ್ಲಿಂದ ಕ್ಲಿಯರ್ ಕಾಣಿಸ್ತೈತಿ ನೋಡ್ರಿ. ಇಲ್ಲಿ ಸ್ವಲ್ಪ ನೋಡ್ರಿ, ಇಲ್ಲಿ ಐತಿ ಲಯನ್ ಮಕ್ಕೊಂಡೈತಿ ನೋಡ್ರಿ. ಅಲ್ಲಿ ಕಾಣಿಸತ್ತಿರ್ಬೋದ. ಆಲ್ರೆಡಿ ಈ ವಿಡಿಯೋ ಭಾಳ ದೊಡ್ಡದಾಗಿ ಬಿಟ್ಟೈತೆ. 6 7 ನಿಮಿಷ ಆಗೈತಿ. ಎಲ್ಲಾನು ಒಂದೇ ವಿಡಿಯೋದಾಗ ತೋರಿಸಿ ಅಷ್ಟೊಂದು ಮಜಾ ಇರಂಗಿಲ್ಲ. ಅದಕ್ಕೆ 2 ಪಾರ್ಟ್ ಮಾಡ್ಬೇಕಂತ ಮಾಡೇನಿ. ಮತ್ತು ಈಗ ಆಲ್ಮೋಸ್ಟ್ ತೋರಿಸೇನೆ. ಇನ್ನೂ ಪ್ರಾಣಿಗಳದಾವ, ಹುಲಿ, ಮೊಸಳೆ, ಆ ರೀತಿ ಎಲ್ಲ ಪ್ರಾಣಿಗಳು. ಅವನ್ನ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಅದು ಜಲ್ದಿ ವಿಡಿಯೋ ಹಾಕ್ತೇನಂತ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟೆ, ನೀವು ಒಂದ್ಸಲ ವಿಸಿಟ್ ಮಾಡಿ. ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.